ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಂಶಿತೆ. ಇಡೀ ವಿಶ್ವದ ಸಿನಿಮಾ ರಂಗದ ಅತ್ಯುನ್ನತ ಗೌರವ ಅಂದ್ರೆ ಅದು ಆಸ್ಕರ್. ಆ ಒಂದು ಪ್ರಶಸ್ತಿಗಾಗಿ ಜಗತ್ತಿನ ದಿಗ್ಗಜ ನಟ, ನಟಿ, ನಿರ್ದೇಶಕರು ಕಾಯ್ತಿರ್ತಾರೆ. ಈ ಬಾರಿ ನಮ್ಮ ಹೆಮ್ಮೆಯ ಕನ್ನಡದ ಸಿನಿಮಾ ಕಾಂತಾರ ಚಾಪ್ಟರ್ 1 ಆಸ್ಕರ್ ಅಂಗಳಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಕೋಟ್ಯಾಂತರ ಕನ್ನಡಿಗರು ಕನಸು ಕಂಡಿದ್ರು. ಹೊಂಬಾಳೆ ಫಿಲ್ಮ್ಸ್ ಕೂಡ ಭಾರಿ ನಿರೀಕ್ಷೆಯೊಂದಿಗೆ ನಾಮಿನೇಷನ್ಗೆ ಅರ್ಜಿ ಸಲ್ಲಿಸಿತ್ತು. ಆದರೆ ಈಗ ಒಂದು ಅಪ್ಡೇಟ್ ಸಿಕ್ಕಿದೆ. ಅದು ನಿಜ ಸಿನಿ ಪ್ರಿಯರಿಗೆ ನಿರಾಸೆ ತಂದಿದೆ. ಆ ಕಂಪ್ಲೇಂಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಹೌದು, ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಾಪ್ಟರ್ 1 ಸಿನಿಮಾ ಆಸ್ಕರ್ 2026 ನಾಮಿನೇಷನ್ಗೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿತ್ತು. ಕೇವಲ ಕಾಂತಾರ ಮಾತ್ರವಲ್ಲ, ಭಾರತದಿಂದ ಮಹಾವತಾರ, ನರಸಿಂಹ ಮತ್ತು ತನ್ವಿ ದಿ ಗ್ರೇಟ್ ಚಿತ್ರಗಳು ಕೂಡ ಆಸ್ಕರ್ ರೇಸ್ನಲ್ಲಿದ್ದವು. ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ ಬಾರಿ ಭಾರತೀಯ ಚಿತ್ರರಂಗಕ್ಕೆ ಆಸ್ಕರ್ ಅಂಕಣದಲ್ಲಿ ದೊಡ್ಡ ನಿರಾಸೆ ಎದುರಾಗಿದೆ. ಅಂತಿಮ ನಾಮಿನೇಷನ್ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಈ ಚಿತ್ರಗಳು ವಿಫಲವಾಗಿವೆ ಎನ್ನಲಾಗುತ್ತಿದೆ. ಇನ್ನು ಆಸ್ಕರ್ ಅಂಗಳಕ್ಕೆ ಕಾಲಿಡುವ ಧೈರ್ಯ ಮಾಡಿದ್ದ ಕಾಂತಾರ ತಂಡಕ್ಕೆ ಇದು ಕೊಂಚ ಹಿನ್ನಡೆಯಾಗಿದೆ. ಹಿಂದೆ ಆಸ್ಕರ್ ಕಣದಲ್ಲಿ ಭಾರತೀಯ ಸಿನಿಮಾಗಳು ಅಬ್ಬರಿಸಿದ್ದವು. ಆದ್ರೆ ಈ ಬಾರಿ ಅಂತಹ ಮ್ಯಾಜಿಕ್ ನಡೆಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಹೊಂಬಾಳೆ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡಿ ಕಾಂತಾರವನ್ನ ಬಿಂಬಿಸಿತ್ತಾದರೂ ಆಸ್ಕರ್ ತೀರ್ಪುಗಾರರ ಮನಗೆಲ್ಲುವಲ್ಲಿ ಎಡವಿದಂತಿದೆ. ಇದು ಕೇವಲ ಕನ್ನಡಕ್ಕಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ನೀಡಿದೆ. ಆದರೆ ಸಿನಿಮಾ ಪ್ರೇಮಿಗಳು ಹೇಳ್ತಿರೋದು ಒಂದೇ: ಪ್ರಶಸ್ತಿ ಬರಲಿ ಬಿಡಲಿ, ಕಾಂತಾರ ನಮ್ಮ ಹೃದಯ ಗೆದ್ದ ಸಿನಿಮಾ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು ಆಸ್ಕರ್ ವೇದಿಕೆಯ ಮೇಲೆ ಮಿಂಚಲಿ ಅನ್ನೋದು ಎಲ್ಲರ ಆಶಯ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.